ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಸೊ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮದುವೆ ವಿಚಾರ. ಸಾಕಷ್ಟು ಜನ ಮದುವೆ ಆಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಹುಡುಗ ಸಿಗ್ತಾ ಇಲ್ಲ, ಇದೇ ಒಂದು ಜಂಜಾಟದಲ್ಲಿ ಇದ್ಬಿಡ್ತಾರೆ. ಯಾಕೆ ನಂಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಎಲ್ಲಿ ನನಗೆ ಯಾರು ಸಿಗ್ತಾನೆ ಇಲ್ಲ. ಕೆಲವು ತಂದೆ ತಾಯಿಗಂತೂ ಅವ್ರ ಮಕ್ಳನ್ನ ಮದುವೆ ಮಾಡೋದೇ ಒಂದು ದೊಡ್ಡ ಡ್ರೀಮ್ ಆಗ್ಬಿಟ್ಟಿರುತ್ತೆ. ಅದ್ರಲ್ಲೂ ಯಾವ್ದಾರ ಮದುವೆ ಫಂಕ್ಷನ್ಗೆ ಹೋದ್ರೆ ನಿಮ್ಮ ಮಕ್ಳು ಮದುವೆ ಯಾವಾಗ, ನಿಮ್ಮ ಮಗನ ಮದುವೆ ಯಾವಾಗ, ಮಗಳ ಮದುವೆ ಯಾವಾಗ ಅಂತ ಅವ್ರು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಕೆಲವರಿಗೆ ಅದೇ ಒಂದು ಬಿಗ್ ಡ್ರೀಮು, ಜೊತೆಗೆ ಟೆನ್ಷನ್ ಅಲ್ಲೂ ಕೂಡ ಇರ್ತಾರೆ ಕೆಲವು ಪೇರೆಂಟ್ಸು. ಸೊ ಯಾಕೆ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋದು ಒಂದು ರೀಸನ್ ಎಲ್ರಿಗೂ ಗೊತ್ತಿಲ್ಲ. ತಿಳ್ಕೊಬೇಕಾಗಿರೋ ವಿಷಯನೇ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಖಂಡಿತ ಕಡೆವರೆಗೂ ನೋಡಿ, ನಿಮ್ಗೆ ಒಳ್ಳೆ ಟಿಪ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಾ, ಮದುವೆ ಅನ್ನೋ ವಿಚಾರ ಬಂದಾಗ ಸಾಕಷ್ಟು ಜನ ಯೋಚನೆ ಮಾಡೋದು, ನಾನು ಇನ್ನ ಸೆಟ್ಲ್ ಆಗಿಲ್ಲ, ಸೊ ಇಲ್ಲ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಏನಾದ್ರೂ ಒಂದು ರೀಸನ್ ಹೇಳಿ ಪೋಸ್ಟ್ಪೋನ್ ಮಾಡಿರ್ತೀರಾ. ಹಾಗೆ ಒಂದು ನೀವು ಮದುವೆ ಆಗೋ ಟೈಮಲ್ಲಿ ಒಂದು ಒಳ್ಳೆ ಹುಡುಗ ಸಿಗ್ತಾರಲ್ಲ ಅಥವಾ ಹುಡುಗಿ ಸಿಗ್ತಾ ಇರೋದಿಲ್ಲ. ಹೀಗಾಗಿ ನೀವು ಕೆಲವೊಂದು ಜ್ಯೋತಿಷ ಹತ್ರನೂ ಹೋಗಿರ್ತೀರಾ, ನಮ್ಗೆ ಮದುವೆ ಸೆಟ್ ಆಗ್ತಿಲ್ಲ ಅಥವಾ ಮದುವೆ ಯಾವಾಗ ಆಗುತ್ತೆ ನೋಡಿ ಅಂತಂದಾಗ ಅವ್ರು ಹೇಳಿರ್ತಾರೆ, ನಿಮ್ಗೆ ಕುಜ ದೋಷ ಇದೆ ಅಥವಾ ಸರ್ಪ ದೋಷ ಇದೆ, ಮಂಗಳ ದೋಷ ಇದೆ, ಪೂಜೆ ಮಾಡಿಸ್ಕೊಳ್ಳಿ ಅಂತಾನು ಕೂಡ ಸಜೆಸ್ಟ್ ಮಾಡಿರ್ತಾರೆ. ನೀವು ಆ ಪೂಜೆ ಮಾಡಿಸಿದ್ರೂ ಕೂಡ ನಿಮ್ಗೆ ಮತ್ತೆ ಮದುವೆ ಸೆಟ್ ಆಗಿರೋದೇ ಇಲ್ಲ. ಸಾಕಷ್ಟು ಜನ ವರ್ಷಾನ್ಗಟ್ಲೆ ಕಾಯ್ತಾ ಇರ್ತೀರಾ. ಕೆಲವ್ರಿಗೆ ನನ್ನ ಹತ್ರ ಲಾಸ್ಟ್ ಮಂತಲ್ಲಿ ಕ್ಲೈಂಟ್ ಬಂದಿದ್ರು, 30 35 40, ಕೆಲವರಿಗೆ 45+ ಆಗ್ಬಿಟ್ಟಿರುತ್ತೆ, ಮದ್ವೆನೇ ಸೆಟ್ ಆಗಿರೋದಿಲ್ಲ. ಅವ್ರು ಕೇಳ್ತಾರೆ, ಮೇಡಮ್ ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ, ಒಳ್ಳೆ ಮನೆ ಇದೆ, ಒಳ್ಳೆ ಇನ್ಕಮ್ ಇದೆ, ಯಾಕೆ ನನಗೆ ಹುಡುಗಿ ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ನನ್ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ಹೆಲ್ಪ್ ಆಗ್ಲಿ ಕೆಲವರಿಗೆ ಅಂತ. ಯಾಕೆ ಮದ್ವೆ ಸೆಟ್ ಆಗಲ್ಲ ಅಂತ ಅನ್ನೋದಾದ್ರೆ, ಸೊ ಕೆಲವರಿಗೆ ಗೊತ್ತಿರೋದಿಲ್ಲ ಮದ್ವೆ ನಮ್ಗೆ ಆಗುತ್ತಾ ಅಥವಾ ಮದ್ವೆ ಜೀವನ ನಮ್ಗೆ ಇಲ್ವಾ ಅಂತಾನೆ ತಿಳ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತ ರಾಂಗ್ ಇದು. ಸಾಕಷ್ಟು ಜನಕ್ಕೆ ಮದ್ವೆ ಬರುತ್ತೆ, ಬಟ್ ಇದಕ್ಕೆ ಮುಂಚೆ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ ನಿಮ್ ದಶಾಭುಕ್ತಿಗಳನ್ನ ನೋಡ್ಕೊಳ್ಳಿ. ಅದಕ್ಕೆ ನಾನು ಹೇಳೋದು, ಯಾವಾಗೂ ಕನ್ಸಲ್ಟೇಷನ್ ತಗೊಳ್ಳಿ, ಅಥವಾ ಯಾರನ್ನಾದ್ರೂ ನೀವು ಕರೆಕ್ಟಾಗಿ ನಮ್ಮ ಮದ್ವೆ ಯಾವಾಗಿರುತ್ತೆ ನಿಮ್ ದಶಾಭುಕ್ತಿನ ಪರೀಕ್ಷೆ ಮಾಡ್ಕೊಳ್ಳಿ ಅಂತ. ಸೊ ನಿಮ್ ದಶಾಭುಕ್ತಿಯಲ್ಲಿ ಮದ್ವೆ ಕೆಲವರಿಗೆ 20 ವಯಸ್ಸಲ್ಲೂ ಬಂದಿರುತ್ತೆ, 25 28 30ನೇ ವಯಸ್ಸಲ್ಲೂ ಬಂದಿರುತ್ತೆ. ಆ ಟೈಮಲ್ಲಿ ನೀವೇನಾದ್ರೂ ಸ್ಟಡಿ ಮಾಡ್ತಿರ್ತೀರಾ, ಹುಡುಗಿರಾದ್ರೆ ಓದ್ತಾ ಇರ್ತಾರೆ ಕಾಲೇಜು ಅಥವಾ ಹೈಯರ್ ಸ್ಟಡಿ ಏನಾದ್ರು ಮಾಡ್ತಾ ಇರ್ತಾರೆ. 25 ನನ್ನ ಸ್ಟಡಿ ಮುಗಿದ ತಕ್ಷಣ ಮದ್ವೆ ಆಗ್ತೀನಿ ಅಂತ ಪೋಸ್ಟ್ಪೋನ್ ಮಾಡಿರ್ತಾರೆ. ಆ ಟೈಮಲ್ಲಿ ನಿಮ್ ದಶಾಭುಕ್ತಿಯಲ್ಲಿ ಮದ್ವೆ ಯೋಗ ಬಂದಿರ್ಬೋದಲ್ವಾ. ಸೊ ನೀವು ಪೋಸ್ಟ್ಪೋನ್ ಮಾಡಿದ್ದು ನಿಮ್ದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆಮೇಲೆ ನೀವು ಎಷ್ಟೇ ಸೆಟ್ಲ್ ಆದ್ರೂ ಹುಡುಗನ ಹುಡುಕ್ತಾ ಇದ್ರು ಸಿಗ್ತಾ ಇರೋದಿಲ್ಲ. ಹಾಗೆ ಹುಡುಗರು ಅಷ್ಟೇ ಒಂದು 30ವರೆಗೂ ಎಜುಕೇಶನ್ ಮತ್ತೆ ಫಿನಾನ್ಷಿಯಲ್ ಸೆಟಲ್ ಆಗ್ಬೇಕು ಅಂತ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಇವಾಗಂತೂ ಬಿಡಿ ಮದ್ವೆ ತುಂಬಾ ಲೇಟ್ ಆಗಿ ಆಗ್ತಾ ಇರ್ತಾರೆ. ಯಾಕಂದ್ರೆ ನಾನು ಮನೆ ಕಟ್ಟಬೇಕು, ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಪಾರ್ಟ್ನರ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದಿರುತ್ತೆ. ಸೊ ಹಾಗಾಗಿ ಅವರ ಒಂದು ಬಿಸ್ನೆಸ್ ಅಥವಾ ವರ್ಕ್ ಮೇಲೆನೆ ಅವ್ರು ಫೋಕಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಿಮ್ಗೆ ಒಂದು ಮದ್ವೆ ಯೋಗ 25 ಬಂದಿರ್ಬೋದು, 30 ಬಂದಿರ್ಬೋದು. ನಿಮ್ ದಶಾಭುಕ್ತಿಯಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಬಂದಿರುತ್ತೆ. ಸೊ ಅದು ನಿಮ್ಗೆ ಮಿಸ್ ಆಗಿದ್ರೂ ಕೂಡ ಮುಂದೆ ಹುಡುಕ್ತಾಗ ನೀವು ಸೆಟ್ಲ್ ಆದ್ರೂ ಕೂಡ ಹುಡುಗಿ ಅಥವಾ ಹುಡುಗ ಸಿಗ್ತಾ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಎಷ್ಟೋ ಒಂದು ನೀವು ಪೂಜೆಗಳು ಮಾಡ್ಸಿರ್ತೀರಾ ಮದ್ವೆಗೋಸ್ಕರ, ಏನು ಪ್ರಯೋಜನ ಆಗಿರೋದಿಲ್ಲ. ಏನಪ್ಪ, ಯಾರು ನಂಬೋದು, ಯಾರನ್ನ ಬಿಡೋದು, ಅಥವಾ ನಾನೇ ಚೆನ್ನಾಗಿಲ್ವಾ, ಅಥವಾ ನನಗೆ ಹುಡುಗಿ ಅಥವಾ ಹುಡುಗ ಸಿಗೋ ಯೋಗನೇ ಇಲ್ವಾ, ನಾನು ಮದ್ವೆನೇ ಆಗಲ್ವೇನೋ ಅಂತ ನೀವೇ ಕನ್ಫ್ಯೂಸ್ ಅಲ್ಲಿ ಇರ್ತೀರಾ. ನಿಮ್ ತಂದೆ ತಾಯಿ ಅಂತೂ ಇದರಿಂದ ತುಂಬಾ ಸ್ವರ್ಗೋಗ್ಬಿಟ್ಟಿರ್ತಾರೆ, ತುಂಬಾ ಬೇಸತ್ತು ಹೋಗ್ಬಿಟ್ಟಿರ್ತಾರೆ. ನೋಡಿ ಕೇಳಿ ಈ ತರ ಪ್ರಾಬ್ಲಮ್ಸ್ ಆಗಿರುತ್ತೆ. ನಿಮ್ಗೂ ಈ ತರ ಎಲ್ಲ ಆಗಿದ್ಯಾ? ಖಂಡಿತ ಮದ್ವೆ ಯೋಗ ಅನ್ನೋದು ಎಲ್ರಿಗೂ ಇರುತ್ತೆ. ಸೊ ಅದನ್ನ ನಿಮ್ ತಲೆಯಿಂದ ತೆಗ್ದಾಕಿ, ನನ್ ಕಂಕಣ ಬಗ್ಗೆ ಇಲ್ಲ ಅನ್ನೋದು ಬೇಡ. ಅದು ಸೊ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಮದ್ವೆ ಯೋಗ ಎಲ್ರಿಗೂ ಇರುತ್ತೆ. ಸೊ ನಿಮ್ ದಶಾಭುಕ್ತಿನ ನೀವೊಂದ್ಸಲ ನೋಡ್ಕೋಬೇಕಾಗುತ್ತೆ. ಯಾವ ವಯಸ್ಸಲ್ಲಿ ಏನ್ ಮದ್ವೆ ಆಗ್ಬೇಕು ಅನ್ನೋದಿರುತ್ತೋ ಅದು ಖಂಡಿತ ಹಾಗೆ ಆಗುತ್ತೆ. ಸೊ ಹಾಗೆ ಎಜುಕೇಶನ್ ಮಾಡ್ತಾ ಇದ್ರೆ ನೀವು ಅಷ್ಟೇ ಒಂದ್ಸಲ ನಿಮ್ ದಶಾಭುಕ್ತಿನ ಸ್ಟಡಿ ಮಾಡಿಸಿ ಯಾರ ಕೈಲಾದ್ರೂ. ಯಾಕಂದ್ರೆ ಆ ಟೈಮ್ ಮದ್ವೆ ಮಿಸ್ ಆದಾಗ ನೆಕ್ಸ್ಟ್ ನೀವು ಆಗ್ಬೇಕು ಅಂತ ಹೇಳಿ ನೀವು ಸೆಟ್ಲ್ ಆದ್ರೂ ಕೂಡ ಮದ್ವೆ ಆಗಕ್ ಆಗ್ತಾ ಇರೋದಿಲ್ಲ. ನಾನು ಯಾಕೆ ಮಾತು ಹೇಳ್ತಾ ಇರ್ತೀನಿ ಅಂತಂದ್ರೆ, ನಿಮ್ಮ ಲೈಫು ನೀವು ಎಷ್ಟೇ ದುಡಿದ್ರೂ ಕೂಡ ಸೆಟ್ಲ್ ಆದ್ರೂ ಕೂಡ ಮದ್ವೆನೇ ಆಗಿಲ್ಲ ಅಂದಾಗ ಅಲ್ಲಿ ಎಲ್ಲರೂ ಕೇಳೋದು ನಿಮ್ಗೆ ಏನೋ ದೋಷ ಇದೆ, ಇಲ್ಲ ಪ್ರಾಬ್ಲಮ್ ಇದೆ, ಈ ತರ ಎಲ್ಲ ನಿಮ್ಗೆ ಹೋಗ್ತಾ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಇದಕ್ಕೆ ಏನ್ ಮಾಡೋದು ಖಂಡಿತ ತಿಳಿಸ್ಕೊಡ್ತೀನಿ. ಇದಕ್ಕೆ ಎಲ್ಲರೂ ಕೇಳ್ತಾ ಇದ್ರೆ ಏನಾದ್ರು ಪರಿಹಾರ ಇದೆಯಾ? ಖಂಡಿತ ಇದೆ, ತಿಳಿಸ್ಕೊಡ್ತೀನಿ. ಏನಪ್ಪಾ ಪರಿಹಾರ ಅಂತಂದ್ರೆ, ಸೊ ಯಾವ್ದಾದ್ರು ಒಂದು ಅಮಾವಾಸ್ಯೆ, ಯಾವುದೇ ಅಮಾವಾಸ್ಯೆ ಆಗಿರ್ಬೋದು, ಆ ಅಮಾವಾಸ್ಯೆ ದಿನ ನೀವು ಬುಧವಾರ, ಅಂದ್ರೆ ಇವತ್ತು ಸೋಮವಾರ ಅಮಾವಾಸ್ಯೆ ಬಂದಿದೆ ಅಂದ್ರೆ ಕಮಿಂಗ್ ಬುಧವಾರ ಯಾವ ಅಮಾವಾಸ್ಯೆ ಬಂದಿದೆ ಅವತ್ತಿಂದ, ಈ ಬುಧವಾರನೇ ಅಮಾವಾಸ್ಯೆ ಬಂದ್ಬಿಡ್ತದೆ, ನೆಕ್ಸ್ಟ್ ಬುಧವಾರ ಈ ರೆಮಿಡಿನ ಮಾಡ್ಕೋಬೇಕಾಗುತ್ತೆ. ಯಾವ ತರ ಈ ರೆಮಿಡಿ ಮಾಡ್ಕೊಳ್ಳೋದಪ್ಪ ಅಂದ್ರೆ, ಒಂದು ಗ್ರೀನ್ ಕಲರ್ ಹೊಸ ಸ್ಯಾರಿನ ತಗೊಬನ್ನಿ, ಅದ್ರ ಜೊತೆಗೆ ಒಂದು ಗ್ರೀನ್ ಕಲರೇ ಬ್ಲೌಸ್ ಪೀಸ್ ನ ತಗೊಬನ್ನಿ. ಸೀರೆನಲ್ಲಿ ಬ್ಲೌಸ್ ಇರುತ್ತೆ, ಸೊ ಅದು ಸಂಬಂಧ ಇರೋದಿಲ್ಲ. ಸಪರೇಟ್ ಆಗಿ ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ತಗೊಳ್ಳಿ, ಹಾಗೆ ಗ್ರೀನ್ ಕಲರ್ ಬಳೆಗಳನ್ನ ತಗೊಳ್ಳಿ, ಹಾಗೆ ಅರಿಶಿನ ಕುಂಕುಮ ಹೂ ತಗೊಳ್ಳಿ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆನ ಹಿಡಿ. ಅದನ್ನ ಇಟ್ಟು ಅಮಾವಾಸ್ಯೆ ಆಗಿರೋ ನೆಕ್ಸ್ಟ್ ಬುಧವಾರ ದಿನ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ತಂದೆ ತಾಯಿ ಮಕ್ಳಿಗೋಸ್ಕರ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಮಕ್ಕಳನ್ನು ಜೊತೆಲಿ ಕರ್ಕೊಳ್ಳಿ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ಮಂಗಳಮುಖಿಯವರು ಇರ್ತಾರೆ, ಆ ಮಂಗಳಮುಖಿಯವರ ಮನೆ ಅಥವಾ ಅವರು ಎಲ್ಲಿ ಸಿಗ್ತಾರೆ ನೋಡಿ, ಅವ್ರಿಗೆ ಅದನ್ನೆಲ್ಲ ಕೊಟ್ಟು ಒಂದು ಆಶೀರ್ವಾದ ತಗೊಳ್ಳಿ. ಖಂಡಿತ ಯಾವ ತರ ಆಶೀರ್ವಾದ ತಗೋಬೇಕಪ್ಪ ಅಂದ್ರೆ, ಮದುವೆ ಸೆಟ್ ಆಗ್ಲಿ ಬೇಗ ನನ್ಗೆ ಅಂತೇಳಿ ಆಶೀರ್ವಾದ ತಗೊಳ್ಳಿ. ಅವರ ಒಂದು ಬಲಗಾಲಿಗೆ ನಿಮ್ಮ ಎಡಗೈ ಟಚ್ ಆಗ್ಬೇಕು, ಅವರ ಒಂದು ಎಡಗಾಲಿಗೆ ನಿಮ್ಮ ಬಲಗೈ ಟಚ್ ಆಗ್ಬೇಕು. ಆ ತರ ಒಂದು ಆಶೀರ್ವಾದ ತಗೋಬೇಕು. ಇದೇ ತಗೊಳ್ಳೋದು ಖಂಡಿತ ಹೇಳ್ಕೊಡ್ತೀನಿ. ಈ ರೀತಿಯಲ್ಲಿ ನೀವು ಆಶೀರ್ವಾದನ ತಗೋಬೇಕಾಗುತ್ತೆ. ಇದೇ ರೀತಿಯಲ್ಲಿ ನೀವು ಆಶೀರ್ವಾದನ ತಗೊಂಡು ಅವ್ರಿಗೆ ಕೊಟ್ಬಿಟ್ಟು ಮನೆಗೆ ಬನ್ನಿ ಅಷ್ಟೇ. ಒಂದೇ ಒಂದು ತಿಂಗಳಲ್ಲಿ ನೀವು ಆ ಒಂದು ರೆಮಿಡಿ ಮಾಡಿ ಬಿಟ್ಬಿಡಿ, ಮದುವೆ ಖಂಡಿತ ಸೆಟ್ ಆಗುತ್ತೆ ಅಂತ ಹೇಳ್ತಾ, ಯಾರಿಗೆಲ್ಲ ನಿಮ್ಮ ಜಾತಕ ತೋರಿಸ್ಬೇಕು ನೋಡ್ಬೇಕು ಅಂತ ಇದ್ರೆ ಖಂಡಿತ ನನ್ನ ಒಂದು ಡಿಸ್ಪ್ಲೇನಲ್ಲಿ ನಾನು ಹಾಕ್ತಾ ಇರ್ತೀನಿ ನನ್ನ ನಂಬರು,
ಖಂಡಿತ ಕಾಲ್ ಮಾಡಿ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತಾ, ಸೊ ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಕಾವ್ಯ ಪಟೇಲ್. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಗೋಲ್ಡನ್ ಫಿಶ್ ಅಸ್ಟ್ರಾಲಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ, ಇನ್ನೊಬ್ರಿಗೂ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.